ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಮತ್ತು ಅದರ ಬೆನ್ನಿಗೆ ನಡೆದಂತಹ ಕಿಡ್ನಾಪ್ ಕೇಸ್ ಎಚ್.ಡಿ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಕುಟುಂಬಕ್ಕೆ ಅತಿ ದೊಡ್ಡ ಮುಜುಗರಕ್ಕೆ ಕಾರಣವಾಗಿರುವಂಥದ್ದು. ಕುಮಾರಸ್ವಾಮಿ ಈಗಾಗಲೇ ಹೇಳಿದ್ರು, ರೇವಣ್ಣ ಕುಟುಂಬಕ್ಕೂ ಇದಕ್ಕೂ ಸಂಬಂಧ ಇದೆ, ನಮಗೂ ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೂ ಸಂಬಂಧ ಕಲ್ಪಿಸಬೇಡಿ ಅಂತ ಹೇಳಿದ್ರು. ಈಗ ಕಾನೂನಿನ ಮೂಲಕ ತಡೆಯಾಜ್ಞೆ ತರುವಂತಹ ಕೆಲಸವನ್ನ ದೇವೇಗೌಡ ಕುಮಾರಸ್ವಾಮಿ ಮಾಡಿದ್ದಾರೆ. ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಎಚ್.ಡಿ. ದೇವೇಗೌಡ ಮತ್ತು ಕುಮಾರಸ್ವಾಮಿ. ಲೈಂಗಿಕ ದೌರ್ಜನ್ಯದ ಸುದ್ದಿ ಪ್ರಸಾರದಲ್ಲಿ ತಮ್ಮ ಹೆಸರು ಬಳಸದಂತೆ ಇಬ್ಬರು ನಾಯಕರು ತಡೆಯಾಜ್ಞೆ ತಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ಮತ್ತು ಎಚ್.ಡಿ. ರೇವಣ್ಣಗೆ ಸಂಬಂಧಿಸಿದ ಕಿಡ್ನಾಪ್ ಕೇಸ್ ಮತ್ತು ಅತ್ಯಾಚಾರದ ಕೇಸ್, ಲೈಂಗಿಕ ದೌರ್ಜನ್ಯದ ಕೇಸ್ಗಳಲ್ಲಿ ತಮ್ಮ ಹೆಸರನ್ನ ಬಳಸಬಾರದು ಅಂತ ಸೆಷನ್ಸ್ ಕೋರ್ಟ್ನಿಂದ ತಡೆಯಾಜ್ಞೆ ತಂದಿದ್ದಾರೆ ಎಚ್.ಡಿ. ದೇವೇಗೌಡ ಮತ್ತು ಎಚ್.ಡಿ.ಕೆ. ಮಾಧ್ಯಮಗಳು ಈ ಪ್ರಕರಣದಲ್ಲಿ ದೇವೇಗೌಡರ ಹೆಸರನ್ನ ಬಳಸಬಾರದು, ಕುಮಾರಸ್ವಾಮಿಯವರ ಹೆಸರನ್ನ ಬಳಸಬಾರದು ಅಂತ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ತಡೆಯಾಜ್ಞೆ ತಂದಿದ್ದಾರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು. ಈ ಇಡೀ ಬೆಳವಣಿಗೆಯಿಂದ ಸಹಜವಾಗಿ ದೇವೇಗೌಡರ ಕುಟುಂಬಕ್ಕೆ ಮುಜುಗರ ಆಗಿದೆ. ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಹೇಳಿದ್ರು, ನಮ್ಮ ಕುಟುಂಬಕ್ಕೂ ರೇವಣ್ಣ ಕುಟುಂಬಕ್ಕೂ ಈ ವಿಚಾರದಲ್ಲಿ ಎಳೆದು ತರಬೇಡಿ, ಈ ಕೇಸ್ ಏನಾದರೂ ಇದ್ರೆ ಅದು ರೇವಣ್ಣ ಕುಟುಂಬದ ವಿರುದ್ಧ ಮಾತ್ರ, ದೇವೇಗೌಡರನ್ನ ನನ್ನನ್ನ ಈ ಪ್ರಕರಣದಲ್ಲಿ ಎಳಿಬೇಡಿ ಅಂತ ಕುಮಾರಸ್ವಾಮಿ ಮಾಧ್ಯಮಗಳಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರು. ಈಗ ಕಾನೂನಿನ ಮೂಲಕ ಮಾಧ್ಯಮಗಳಿಗೆ ತಡೆಯಾಜ್ಞೆಯನ್ನ ತಂದಿದ್ದಾರೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು. ರಿಪೋರ್ಟರ್ ರಮೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಕುಮಾರಸ್ವಾಮಿ ಈಗಾಗಲೇ ಹೇಳಿದ್ರು, ರೇವಣ್ಣ ಕುಟುಂಬಕ್ಕೂ ಈ ಪ್ರಕರಣಕ್ಕೂ ನಮಗೂ ಸಂಬಂಧವನ್ನ ಕಲ್ಪಿಸಬೇಡಿ ಅಂತ. ಈಗ ಕಾನೂನಿನ ಪ್ರಕಾರ ಅಂತರ ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನ ಕುಮಾರಸ್ವಾಮಿ ಮಾಡ್ತಾ ಇದ್ದಾರೆ. ಏನಿದೆ ಆರ್ಡರ್ ಡೀಟೇಲ್ಸ್ ನಲ್ಲಿ? ಶಶಿ, ಅಂದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇಬ್ರು ಸೆಷನ್ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಏನೋ ಒಂದು ಪ್ರಕರಣ ನಡೀತಾ ಇದೆ. ಅಂದ್ರೆ ಅದರಲ್ಲಿ ರೇವಣ್ಣ ಪುತ್ರ ವಿರುದ್ಧ ಏನೋ ಒಂದಷ್ಟು ವಿಡಿಯೋಗಳ ಪ್ರಕರಣ ನಡೀತಾ ಇರುವಂತದ್ದು. ಅದರಲ್ಲಿ ಕೂಡ ಅದೊಂದು ಮಾರ್ಫಿಂಗ್ ವಿಡಿಯೋಸ್ ಜೊತೆಗೆ ಬೇಸ್ಲೆಸ್ ವಿಡಿಯೋಸ್, ಎವಿಡೆನ್ಸ್ ಇಲ್ಲದೆ ಇರುವಂತಹ ಸುದ್ದಿಗಳನ್ನ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರ ಒಂದು ಏನು ಹೆಸರುಗಳನ್ನ ಎಳೆದು ತರಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಕೋರಿ ಅರ್ಜಿಯನ್ನ ಸೆಷನ್ ಕೋರ್ಟ್ಗೆ ಸಲ್ಲಿಸಿದ್ರು. ಸೆಷನ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಿ ಅಂದ್ರೆ ಅವರ ಮನವಿಯನ್ನ ಪುರಸ್ಕರಿಸುವ ಮೂಲಕ ತಾತ್ಕಾಲಿಕ ತಡೆಯಾಜ್ಞೆಯನ್ನ ನೀಡಿರುವಂತದ್ದು. ಅಂದ್ರೆ ಇಡೀ ಅರ್ಜಿಯಲ್ಲಿ ನಾವು ನೋಡ್ತಾ ಹೋದ್ರೆ ಕುಮಾರಸ್ವಾಮಿ ಅವರಾಗ್ಲಿ ಮತ್ತೆ ದೇವೇಗೌಡರಾಗ್ಲಿ ಒಂದ್ ಹೇಳ್ತಾ ಇರುವಂತದ್ದು, ಅಂದ್ರೆ ಅದರಲ್ಲಿ ಆ ಒಂದು ಆರೋಪಗಳಿಗೂ ಆ ಪ್ರಕರಣಗಳಿಗೂ ತಮಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ನುವಂಥದ್ದು. ಮತ್ತೆ ಇಡೀ ಕುಟುಂಬಕ್ಕೆ ಎಲ್ಲ ಒಂದ್ ಕಡೆ ರೇವಣ್ಣ ಪುತ್ರ ಈ ರೀತಿ ತಪ್ಪು ಮಾಡಿದಾರೋ ಇಲ್ವಾ ಅನ್ನುವಂಥದ್ದು ತನಿಖಾ ಹಂತದಲ್ಲಿ ಇರುವಂತ ಸಂದರ್ಭದಲ್ಲಿ ಇಡೀ ಕುಟುಂಬ ಮತ್ತೆ ಮಾಜಿ ಪ್ರಧಾನಿಗಳು ಮತ್ತೆ ಒಂದು ಘನತೆಯನ್ನು ಹೊಂದಿರುವಂತಹ ವ್ಯಕ್ತಿ ಆಗ್ಲಿ ಮತ್ತೆ ಮಾಜಿ ಸಿಎಂ ಆಗಿರುವಂತಹ ಕುಮಾರಸ್ವಾಮಿ ಅವರಾಗ್ಲಿ ಅವರ ಘನತೆಗೆ ಧಕ್ಕೆ ತರುವಂತಹ ರೀತಿ ಯಾವುದೇ ರೀತಿಯಾದಂತಹ ಸುದ್ದಿಗಳು ಬರಬಾರದು, ಅದಕ್ಕೆ ತಡೆಯಾಜ್ಞೆನ ನೀಡಬೇಕು ಅಂತೇಳಿ ಮನವಿಯನ್ನ ಕೂಡ ಮಾಡಿದ್ರು. ಆ ನಿಟ್ಟಿನಲ್ಲಿ ಅಂದ್ರೆ ವಿಚಾರಣೆ ನಡೆಸಿದಂತ ನ್ಯಾಯಮೂರ್ತಿ ಮೋಹನ್ ಅವರು ಒಂದು ತಾತ್ಕಾಲಿಕ ತಡೆಯಾಜ್ಞೆ ನೀಡಿ ಮೇ 29ಕ್ಕೆ ವಿಚಾರಣೆಯನ್ನ ಮುಂದುವರಿರುವಂತದ್ದು. ಮತ್ತೆ ಮೇ 29ರವರೆಗೂ ಕೂಡ ಈ ಒಂದು ತಾತ್ಕಾಲಿಕ ತಡೆಯಾಜ್ಞೆ ಮುಂದುವರಿಯುತ್ತೆ. ಸೊ ಈ ಮೂಲಕ ಎಲ್ಲ ಒಂದ್ ಕಡೆ ಈ ಪ್ರಕರಣ ಆ ಒಂದು ಅವರ ಮನವಿಯಲ್ಲಿ ಈ ಪ್ರಕರಣವೇ ಒಂದ್ ರೀತಿ ಸುಳ್ಳು ಅನ್ನುವಂಥದ್ದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ಮತ್ತೊಂದ್ ಕಡೆ ಅದೇನೇ ಇದ್ರೂ ಕೂಡ ತನಿಖೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ತಮ್ಮನ್ನ ಅನಗತ್ಯವಾಗಿ ಎಳೆದು ತರುವಂತದ್ದು, ಅದಕ್ಕೆ ಕನೆಕ್ಟ್ ಮಾಡುವಂತದ್ದು, ಸೊ ಅದರಿಂದ ನಮ್ಮ ಕುಟುಂಬಕ್ಕೆ ಮುಜುಗರ ಮಾಡುವಂತ ನಿಟ್ಟಿನಲ್ಲಿ, ಮಾನಹಾನಿ ಮಾಡುವಂತ ನಿಟ್ಟಿನಲ್ಲಿ ಸುದ್ದಿಗಳು ಬರಬಾರದು ಅನ್ನುವಂಥದ್ದನ್ನ ಮನವಿಯನ್ನ ಮಾಡ್ಕೊಂಡಿದ್ರೆ ಅವರ ಮನವಿಗೆ ಒಂದು ತಾತ್ಕಾಲಿಕ ತಡೆಯಾಜ್ಞೆಯ ರೀತಿಯಲ್ಲಿ ಒಂದು ಆದೇಶ ಸಿಕ್ಕಿರುವಂತಹದ್ದು. ಶಶಿ, ಥ್ಯಾಂಕ್ ಯು ರಮೇಶ್. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ಯಾವುದೇ ಕ್ಷಣದಲ್ಲಿ ದಾಖಲಾಗುವಂತಹ ಸಾಧ್ಯತೆ ಇದೆ. ಈಗಷ್ಟೇ ಬರ್ತಾ ಇರುವಂತಹ ಸುದ್ದಿ ಇದು. ಕಿಡ್ನಾಪ್ ಆಗಿದ್ದ ಮಹಿಳೆ ನಿನ್ನೆ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ದಾಖಲಿಸಿದ್ರು. ತನ್ನ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ನಡೆದಿದೆ ಅಂತ, ತನ್ನ ಮೇಲೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದಾರೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ KR ನಗರದಲ್ಲಿ ಕಿಡ್ನಾಪ್ ಆದಂತಹ ಮಹಿಳೆ ಹೇಳಿಕೆಯನ್ನು ದಾಖಲಿಸಿದ್ರು. ನಿನ್ನೆ ಆ ಹೇಳಿಕೆಯ ಆಧಾರದ ಮೇಲೆ ಇವತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಸಂತ್ರಸ್ತೆಯ ಹೇಳಿಕೆಯನ್ನು ಆಧರಿಸಿ
ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗುವ ಸಾಧ್ಯತೆ ಇದೆ. ಮಹಿಳೆಯ ಮೇಲೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತ ಕಿಡ್ನಾಪ್ ಆದಂತಹ ಮಹಿಳೆಯ ಮಗ ಕೊಟ್ಟ ದೂರಿನಲ್ಲಿ ಉಲ್ಲೇಖ ಆಗಿತ್ತು. KR ನಗರದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರು ಮೇ 2ನೇ ತಾರೀಕು. ಆ ದೂರಿನಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಆ ವೈರಲ್ ಆದ ವಿಡಿಯೋನಲ್ಲಿ ತನ್ನ ತಾಯಿ ಇದ್ದಾಳೆ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ, ಆಕೆಯನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ದೂರನ್ನ ಕೊಡಲಾಗಿತ್ತು. ಮಹಿಳೆಯನ್ನ ಸೆಕ್ಯೂರ್ ಮಾಡಿದ್ದಾರೆ SIT ಅಧಿಕಾರಿಗಳು. ಹುಣಸೂರಿನ ಒಂದು ತೋಟದ ಮನೆಯಲ್ಲಿ HD ರೇವಣ್ಣನ ಆಪ್ತನ ತೋಟದ ಮನೆಯಲ್ಲಿ ಆಕೆ ಇದ್ರು. ಆಕೆಯನ್ನ ರೆಸ್ಕ್ಯೂ ಮಾಡಿ ಬೆಂಗಳೂರಿಗೆ ಕರೆದುಕೊಂಡು ಬಂದಿದ್ದಾರೆ. ನಿನ್ನೆ ಆ ಮಹಿಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಯ ಆಧಾರದ ಮೇಲೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗುವ ಸಾಧ್ಯತೆ ಇದೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ 2 FIR ದಾಖಲಾಗಿದೆ. ಒಂದು FIR ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಪ್ರಕರಣ. ಮತ್ತೊಂದು FIR CID ಸೈಬರ್ ಸೆಲ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ ಅತ್ಯಾಚಾರದ ಆರೋಪದ ಮೇಲೆ. ಈಗ 3ನೇ ಸಂತ್ರಸ್ತೆ ಕೊಟ್ಟಿರುವ ದೂರಿನ ಆಧಾರದ ಮೇಲೆ FIR ದಾಖಲಾಗುವಂತಹ ಸಾಧ್ಯತೆ ಇದೆ. HD ರೇವಣ್ಣ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಈಗ SIT ಅಧಿಕಾರಿಗಳ ವಿಚಾರಣೆಗೆ ಸಹಕರಿಸ್ತಾ ಇಲ್ಲ ಅನ್ನುವ ಸುದ್ದಿ ಬರ್ತಾ ಇದೆ. HD ರೇವಣ್ಣ 4 ದಿನಗಳ ಕಾಲ SIT ವಶಕ್ಕೆ ಕೊಡಲಾಗಿದೆ ರೇವಣ್ಣನವರನ್ನ. ಈಗ SIT ವಿಚಾರಣೆಗೆ ರೇವಣ್ಣ ಸಹಕರಿಸ್ತಿಲ್ಲ ಅನ್ನುವ ಸುದ್ದಿ ಬರ್ತಾ ಇದೆ. ನಿಮ್ಗೇನ್ ಬೇಕೋ ಅದನ್ನ ಮಾಡ್ಕೊಳ್ಳಿ, ನನಗೇನು ಗೊತ್ತಿಲ್ಲ, ಏನು ಕೇಳಬೇಡಿ, ನನಗೇನು ಗೊತ್ತಿಲ್ಲ ಅಂತ ರೇವಣ್ಣ SIT ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಕಿಡ್ನಾಪ್ ಕೇಸ್ಗೆ ಸಂಬಂಧಿಸಿದಂತೆ HD ರೇವಣ್ಣ ವಿಚಾರಣೆ ಆಗ್ತಾ ಇದೆ. ನಮ್ಮ ಮನೆಯಲ್ಲಿ ತುಂಬಾ ಮಹಿಳೆಯರು ಕೆಲಸ ಮಾಡ್ತಾರೆ, ನಮ್ಮ ಮನೆಯಲ್ಲಿ, ನಮ್ಮ ತೋಟದ ಮನೆಯಲ್ಲಿ ಕೆಲಸ ಮಾಡ್ತಾರೆ, ಆದರೆ ಯಾರೂ ದೂರು ಕೊಟ್ಟಿಲ್ಲ. ಯಾರೋ ಇಬ್ಬರಿಂದ ನಮ್ಮನ್ನ ಟಾರ್ಗೆಟ್ ಮಾಡಿ ನನ್ನ ವಿರುದ್ಧ ದೂರು ಕೊಡಿಸಿದ್ದಾರೆ. SIT ಮುಂದೆ HD ರೇವಣ್ಣ ಹೇಳ್ತಿರುವಂತಹ ಮಾತಿದು. ಮಹಿಳೆಯರ ಮೇಲೆ ಒತ್ತಡ ಹೇರಿ ನನ್ನ ವಿರುದ್ಧ ದೂರು ಕೊಡಿಸಿದ್ದಾರೆ. ಕಿಡ್ನಾಪ್ ನೀವು ಮಾಡಿದ್ದೀರಾ, ಯಾಕೆ ಮಾಡಿಸಿದ್ದು, ಯಾವ ಉದ್ದೇಶಕ್ಕೆ, ನಿಮ್ಮ ಮಗನನ್ನ ರಕ್ಷಣೆ ಮಾಡೋದಕ್ಕೆ ಮಹಿಳೆಯನ್ನ ಕಿಡ್ನಾಪ್ ಮಾಡಿಸಿದ್ರ, ಈ ರೀತಿಯ ಪ್ರಶ್ನೆಗಳನ್ನ SIT ಅಧಿಕಾರಿಗಳು ಕೇಳಿದಾಗ ನಮಗೇನೂ ಗೊತ್ತಿಲ್ಲ, ನಮ್ಮನ್ನ ಟಾರ್ಗೆಟ್ ಮಾಡುವ ದೃಷ್ಟಿಯಿಂದ ದೂರನ್ನ ಕೊಡಲಾಗಿದೆ, ಕಿಡ್ನಾಪ್ ಕೇಸ್ನಲ್ಲಿ ನನ್ನ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ ಅಂತ. ಇಡೀ ಕೇಸ್ನ ಬಗ್ಗೆ ಯಾವುದೇ ಮಾಹಿತಿಯನ್ನು HD ರೇವಣ್ಣ ಹೇಳ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಬಂದಿದೆ. SIT ಅಧಿಕಾರಿಗಳು ಒಂದು ಪೆನ್ನು ಪೇಪರ್ ಅನ್ನ ಕೊಟ್ಟರು. ಈ ಕೇಸ್ನ ಬಗ್ಗೆ ನಿಮಗೇನ್ ಮಾಹಿತಿ ಇದೆಯೋ ಅದನ್ನ ಬರ್ದು ಕೊಡಿ ಅಂತ ಕೇಳಿದ್ರೆ ನನಗೇನು ಗೊತ್ತಿಲ್ಲ, ನೀವೇನ್ ಬೇಕಾದ್ರೂ ಬರ್ದು ಕೊಡಿ ಅಂತ ರೇವಣ್ಣ ಹೇಳ್ತಿದ್ದಾರೆ. ಮತ್ತು ಈಗ ಕೊಟ್ಟಿರುವಂತಹ ಇದೇ ರೀತಿಯ ಸ್ಟೇಟ್ಮೆಂಟ್ಗೂ ಕೂಡ ಸಹಿ ಹಾಕೋದಕ್ಕೆ HD ರೇವಣ್ಣ ಒಪ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ಬರ್ತಿವೆ. ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ನಮ್ಮ ರವಿ ಹತ್ರ ಮತ್ತೊಂದು FIR ದಾಖಲಾಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತೀನಿ. ರವಿ, ಈಗಾಗಲೇ ಸಂತ್ರಸ್ತೆ, 3ನೇ ಸಂತ್ರಸ್ತೆ SIT ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. FIR ದಾಖಲಾಗುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಯಾವ ಸೆಕ್ಷನ್ ನಡಿ FIR ದಾಖಲಾಗುವ ಸಾಧ್ಯತೆ ಇದೆ ರವಿ? KR ನಗರದಲ್ಲಿ ಕಿಡ್ನ್ಯಾಪ್ ಆದಂತಹ ಮಹಿಳೆಯ ಪ್ರಕರಣದಲ್ಲಿ ಮಾಜಿ ಸಚಿವ HD ರೇವಣ್ಣ ಅವರು ಈಗ ಆಲ್ರೆಡಿ ಬಂಧನಕ್ಕೊಳಪಟ್ಟಿದ್ದಾರೆ. SIT ಅಧಿಕಾರಿಗಳ ವಶದಲ್ಲೂ ಕೂಡ HD ರೇವಣ್ಣ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ಏಪ್ರಿಲ್ 29ನೇ ತಾರೀಕು ಕಾಣೆಯಾದಂತಹ ಮಹಿಳೆಯನ್ನು ಹುಣಸೂರಿನ ಕಾಳೇನಹಳ್ಳಿಯಲ್ಲಿರುವಂತಹ ರೇವಣ್ಣ ಅವರ ಆಪ್ತ ರಾಜಶೇಖರ್ ಅನ್ನುವರ ಫಾರ್ಮ್ ಹೌಸಿಂದ ಆ ಮಹಿಳೆಯನ್ನು ಅಧಿಕಾರಿಗಳು ನಿನ್ನೆ ಇಲ್ಲ ಮೊನ್ನೆ ರಕ್ಷಣೆ ಕೂಡ ಮಾಡಿದರು. ಈ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಕೂಡ ಆಕೆಯಿಂದ ಪಡೆಯಲಾಗಿರುವಂಥದ್ದು. ಆ ಸಂದರ್ಭದಲ್ಲಿ ತಾನು ಅಪಹರಣಕ್ಕೆ ಒಳಗಾಗಿರುವಂಥದ್ದು ನಿಜ, ಜೊತೆಗೆ ಮತ್ತಷ್ಟು ಸ್ಫೋಟಕವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಅನ್ನುವಂತಹ
ಮಹತ್ವದ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೆ ಎಚ್ ಡಿ ರೇವಣ್ಣವರು ಯಾವುದೇ ಲೈಂಗಿಕ ದೌರ್ಜನ್ಯ ನಡೆಸಿಲ್ಲ, ಆದರೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಸ್ಪಷ್ಟವಾಗಿ SIT ಅಧಿಕಾರಿಗಳ ಮುಂದೆ ಸಂತ್ರಸ್ತ ಮಹಿಳೆ ಹೇಳಿರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಈಗ ಆಲ್ರೆಡಿ ಈ ವಿಚಾರವನ್ನು SP ಗಳಾದಂತಹ ಸುಮನಾ ಡಿ ಪೆನೇಕರ್ ಅವರು BK ಸಿಂಗ್ ಅವರ ಗಮನಕ್ಕೂ ಕೂಡ ತಂದಿದ್ದಾರೆ. ಅವರು ಕೂಡ ಪ್ರೊಸೀಡ್ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಅಂದರೆ ಕಿಡ್ನ್ಯಾಪ್ಗೆ ಒಳಗಾದಂತಹ ಮಹಿಳೆಯ ದೂರಿನ ಆಧಾರದ ಮೇಲೆ ಇವತ್ತು ಮತ್ತೊಂದು 376 ಹೊಸ FIR ಕೂಡ ದಾಖಲಾಗುವ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಬಹುಶಃ ಮಧ್ಯಾಹ್ನ 4ರಿಂದ 5 ಗಂಟೆಯ ಒಳಗಡೆ ಹೊಸ FIR ದಾಖಲಾಗುತ್ತೆ. ಅದು ಸಂಸದರಂತಹ ಪ್ರಜ್ವಲ್ ರೇವಣ್ಣ ಅವರ ಮೇಲೆ 376 FIR ಕೂಡ ದಾಖಲಾಗುವಂತಹ ಎಲ್ಲ ಮಾಹಿತಿ ಇದೆ. ಈಗ ಆಲ್ರೆಡಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ FIR ದಾಖಲಾಗುವಂತಹ ಎಲ್ಲ ಸೂಚನೆಗಳು ಕೂಡ ತುಂಬ ಸ್ಪಷ್ಟವಾಗಿದ್ದಾವೆ ಶಶಿ. ಅದೇ ರೀತಿ ಎಚ್ ಡಿ ರೇವಣ್ಣ ಅವರು ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಯಾವುದೇ ಮಾಹಿತಿಗಳನ್ನು ಕೂಡ ತನಿಖಾಧಿಕಾರಿಗಳಿಗೆ ಕೊಡ್ತಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಬರ್ತಾ ಇರೋದು. ಯಾಕಂದರೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ SIT ಈಗ ಆಲ್ರೆಡಿ ಎಚ್ ಡಿ ರೇವಣ್ಣ ಅವರ 4 ದಿನಗಳ ಕಾಲ ಕಸ್ಟಡಿ ಕೂಡ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿವರವಾಗಿ ಅವರಿಂದ ಹೇಳಿಕೆಯನ್ನು ಪಡೆಯುವಂತಹ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಅಂದರೆ ಅವ್ರಿಗೆ ಸಾಕಷ್ಟು ಒಂದಷ್ಟು ಗೌರವವನ್ನು ಕೂಡ ಕೊಟ್ಟು ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಸಹಕಾರವನ್ನು ಕೇಳ್ತಾರೆ. ಆದರೆ ಎಚ್ ಡಿ ರೇವಣ್ಣ ಅವರು ಯಾವುದೇ ತನಿಖೆಗೆ ಸಹಕಾರ ಕೊಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ನಿಮಗೆ ಗೊತ್ತಿರುವಂತಹ ಅಂಶಗಳನ್ನು ನಮ್ಮ ಮುಂದೆ ಹೇಳಿ ಅನ್ನುವಂತಹ ಮಾತನ್ನು SIT ಅಧಿಕಾರಿಗಳು ರೇವಣ್ಣ ಅವ್ರಿಗೆ ಹೇಳಿದ್ರು. ಆದರೆ ನನಗೆ ಏನೂ ಗೊತ್ತಿಲ್ಲ, ನಿಮ್ಗೆ ಏನು ಬೇಕೋ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನ ಮೇಲೆ ವಿನಾಕಾರಣ FIRಗಳನ್ನು ದಾಖಲು ಮಾಡಿ ನನ್ನ ಅರೆಸ್ಟ್ ಮಾಡಿದ್ರ, ನಾನು ಏನು ಮಾಹಿತಿಯನ್ನು ಕೊಡಲ್ಲ. ಅಂತಹ ಮಹಿಳೆಯರು ನಮ್ಮ ಮನೆಯಲ್ಲಿ ಸಾಕಷ್ಟು ಮಂದಿ ಕೆಲಸಕ್ಕೆ ಇದ್ದಾರೆ, ಬೇಕಾದರೆ ಅವ್ರನ್ನೇ ಕೇಳಿ ನಾನು ಎಂತಹ ಮನುಷ್ಯ ಅಂತೇಳಿ ಈ ರೀತಿಯಂತಹ ಒಂದಷ್ಟು ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಹೊರತಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಕಿಡ್ನ್ಯಾಪ್ ಯಾವತ್ತು ಮಾಡಿದ್ರು ಮತ್ತು ಯಾವ ಕಾರಣಕ್ಕೋಸ್ಕರ ಮಾಡಿದ್ರಿ, ಅಂದರೆ ಈಗ ಆಪ್ತ ರಾಜಶೇಖರ್ ಅನ್ನೋರು ನಿಮಗೆ ಪರಿಚಯನ, ಇನ್ನು ಇಂತಹ ಪ್ರಶ್ನೆಗಳಂದರೆ ಕಿಡ್ನ್ಯಾಪ್ಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಆತ ಯಾವುದೇ ಕಾರಣಕ್ಕೂ ಕೂಡ ಉತ್ತರ ಕೊಡ್ತಾ ಇಲ್ಲ. ಇದು ತನಿಖಾಧಿಕಾರಿಗಳ ತಲೆನೋವಿಗೆ ಕಾರಣವಾಗಿರುವಂಥದ್ದು ಶಶಿ. ರವಿ, ಕಿಡ್ನಾಪ್ ಆದಂತಹ ಮಹಿಳೆ SIT ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮಗೆ ಒಂದು ಸುದ್ದಿ ಬಂತು, 164 ಸ್ಟೇಟ್ಮೆಂಟನ್ನು ದಾಖಲು ಮಾಡ್ತಾರೆ SIT ಅಧಿಕಾರಿಗಳು ಆಕೆಯಿಂದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಅಂತ. ಆ ಪ್ರಕ್ರಿಯೆ ಯಾವಾಗುತ್ತೆ ರವಿ? ಬಹುಶಃ ಇವತ್ತು ಸಂಜೆ 6ರಿಂದ 7 ಗಂಟೆ ಹೊರಗಡೆ 164 ಪ್ರಕ್ರಿಯೆ ಕೂಡ ಆಗಿದೆ. ಯಾಕಂದರೆ 164 ಹೇಳಿಕೆ ದಾಖಲಾಗಬೇಕು ಅಂದರೆ ಮೊದಲು FIR ಆಗಿರಬೇಕಾಗತ್ತೆ. ಕರ್ನಾಟಕ ರಾಜ್ಯದ ಯಾವುದಾದರೂ ಪೊಲೀಸ್ ಠಾಣೆ ವ್ಯಾಪ್ತಿಗಳಲ್ಲಿ FIR ದಾಖಲಾಗಬೇಕಾಗತ್ತೆ. ಜೊತೆಗೆ ಆ ಸಂತ್ರಸ್ತ ಮಹಿಳೆಯ ಲಿಖಿತ ಹೇಳಿಕೆ ಕೂಡ ಬೇಕಾಗತ್ತೆ. ಅಂದರೆ ತಾವು ನ್ಯಾಯಾಧೀಶರ ಮುಂದೆ ತಮಗಾದಂತಹ ಅನ್ಯಾಯವನ್ನು ಹೇಳಿಕೆ ಕೊಡ್ತಾ ಇದ್ದಾರೆ, ಇದು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅನ್ನುವಂತಹ ಒಂದು ವೈಟ್ ಪೇಪರ್ಲಿ ಒಂದಷ್ಟು ಟೈಪ್ ಮಾಡಿಕೊಂಡು ಅಲ್ಲಿ ಆ ಸಂತ್ರಸ್ತ ಮಹಿಳೆಗೆ ಓದಿ ಹೇಳ್ತಾರೆ, ಆಕೆಗೆ ವಿಚಾರವನ್ನು ಕೂಡ ತಿಳಿಸ್ತಾರೆ. ಈ ಸಂದರ್ಭದಲ್ಲಿ ಆಕೆಯಿಂದ ಲಿಖಿತವಂತಹ ಸಹಿಯನ್ನು ಕೂಡ ಪಡೆದುಕೊಂತಾರೆ. ಆ ಸಹಿಯ ಪಕ್ಕದಲ್ಲಿ ತನಿಖಾಧಿಕಾರಿಗಳು ಕೂಡ ಸಹಿ ಮಾಡ್ತಾರೆ. ಈ ಒಂದು ಕಾಪಿಯನ್ನು ಸಂಬಂಧಪಟ್ಟಂತಹ ರಿಜಿಸ್ಟ್ರಾರ್ಗೆ ಕೊಡ್ತಾರೆ. ಅವರು ಒಬ್ಬ ನ್ಯಾಯಾಧೀಶರನ್ನು ಸೂಚಿಸ್ತಾರೆ. ಆ ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ದಾಖಲು ಮಾಡ್ತಾರೆ. ಇವೆಲ್ಲವೂ ಕೂಡ FIR ದಾಖಲಾದ ಬಳಿಕ ಮಾಡುವಂತಹ ಪ್ರಕ್ರಿಯೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಮೊದಲು ಇವತ್ತು ಸಂಜೆ FIR ಆಗುವಂತಹ ಸಾಧ್ಯತೆ ಇದೆ. ಆ ಬಳಿಕ 164 ಹೇಳಿಕೆಯನ್ನು ಕೂಡ ದಾಖಲು ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದ್ದಾವೆ. ಥ್ಯಾಂಕ್ ಯು ಸೋ ಮಚ್ ರವಿ. ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಲೈಂಗಿಕ ದೌರ್ಜನ್ಯ ಪ್ರಕರಣ ಹೊಳೆನರಸೀಪುರ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಾಗಿದೆ. ಅತ್ಯಾಚಾರದ ಕೇಸ್ CID ಸೈಬರ್ ಸ್ಟೇಷನ್ನಲ್ಲಾಗಿದೆ. ಒಂದು ಲೈಂಗಿಕ ದೌರ್ಜನ್ಯ, ಮತ್ತೊಂದು ಅತ್ಯಾಚಾರದ ಕೇಸ್. ಈಗ ಈ ಕೇಸ್ನಲ್ಲಿ ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರದ FIR ದಾಖಲಾಗುವಂತಹ ಸಾಧ್ಯತೆ ಇದೆ. ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಹಗರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಸುದ್ದಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.